ದರ್ಶನ್ ಸರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕೂತ್ಕೊಂಡು ಟೀ ಮತ್ತು ಸಿಗರೇಟ್ ಸೇರ್ತಾ ಇರಬೇಕಾದ್ರೆ ಫೋಟೋ ತೆಗೆದಿರೋದು ಯಾರು? ಆ ವ್ಯಕ್ತಿಗೆ ಫೋಟೋ ತೆಗೆಯೋದಕ್ಕೆ ಮೊಬೈಲ್ ಎಲ್ಲಿಂದ ಹೋಯಿತು? ಇದು ಕೂಡ ಬಿಗ್ ಪಾಯಿಂಟ್. ಇದ್ರ ಜೊತೆಗೆ ವಿಚಾರಗಳಿದೆ, ಮೊದಲು ಮಾತಾಡ್ತೀನಿ, ನಂತರ ಇದರ ಬಗ್ಗೆ ಎಲ್ಲ ಹೇಳ್ತಾ ಹೋಗ್ತೀನಿ. ಸಾರ್ವಜನಿಕ ವಲಯದಲ್ಲಿ ನಡೆದಿರುವಂಥ ವ್ಯವಸ್ಥೆ ನೋಡಿ. ದರ್ಶನ್ ಸರ್ ಈ ಹಿಂದೆ, ಈ ಪ್ರಕರಣ ನಡೆಯೋಕ್ಕಿಂತ ಹಿಂದೆ, ಅಂದರೆ ಒಂದು ಎರಡೂವರೆ ವರ್ಷದ ಹಿಂದೆ ದರ್ಶನ್ ಸರ್ ಏನು ಓಡಾಟವನ್ನು ಮಾಡ್ತಾ ಇದ್ರು, ಅವರ ಅಭಿಮಾನಿ ಬಳಗ, ಅದರ ಜೊತೆಗೆ ಅವ್ರದ್ದು ದೊಡ್ಡ ಒಂದು ಹೈ ಲೆವೆಲ್ ಕ್ರಿಯೇಟ್ ಯಾವ ಥರ ಇತ್ತು ಅಂದರೆ, ದರ್ಶನ್ ಸರ್ ಜೊತೆಗೆ ಈ ಪ್ರದೋಷ್, ನಾನು ಕೂಡ ನಿಮ್ಮ ಫಂಕ್ಷನ್ಗೆ ಬರ್ತೀನಿ, ನಿಮ್ಮ ಜೊತೆ ಹಿಂದೆ ನಿಂತ್ಕೊಳ್ತೀನಿ, ಎಲ್ಲೋ ಒಂದು ಕಡೆ ನಿಂತ್ಕೊಳ್ತೀನಿ, ನನ್ನೂ ಕರ್ಕೊಂಡೋಗಿ ಅಂತ ಹಠ ಹಿಡಿಯುವಂಥ ಪ್ರದೋಷ್. ಇದನ್ನು ತಿಳ್ಕೊಳ್ಳಿ ನೀವು. ಎಲ್ಲ ಒಂದು ಕಡೆ ಕಾರ್ಯಕ್ರಮಕ್ಕೆ ದರ್ಶನ್ ಸರ್ ಇವತ್ತು ಹೋಗ್ತಾ ಇದ್ದಾರೆ ಅಂದರೆ ಸ್ಟೇಜ್ ಮೇಲೆ ನಿಮ್ಮ ಹಿಂದೆ ನಿಂತ್ಕೊಳ್ತೀನಿ, ನನ್ನೂ ಕರ್ಕೊಂಡೋಗಿ, ನಾನು ಬರ್ತೀನಿ ಅನ್ನುವಂಥ ಪ್ರದೋಷ್. ಯೋಚನೆ ನಿಮಗೆ ತಲೆಗೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ದರ್ಶನ್ ಸರ್ ಎಲ್ಲೋ ಒಂದು ಕಡೆ ಫಂಕ್ಷನ್ಗೆ ಹೋಗ್ತಾರೆ ಅಂದರೆ ನಾನು ಬರ್ತೀನಿ ಅಂತ ಕಾಡಿ ಬೇಡಿಕೊಂಡು ಹಿಂದೆ ಹೋಗಿ ನಿಂತ್ಕೊಳ್ಳುವಂಥ ಇದೇ ಪ್ರದೋಷ್ ಇವತ್ತು ಅದೇ ದರ್ಶನ್ ಸರ್ಗೆ ಯಾವ ರೀತಿಯಾದಂತಹ ಚೂರಿ ಹಾಕುವಂಥ ಕೆಲಸ ನೋಡಿ. ಇದೊಂದು ಥರ ಚೂರಿ ಅಂತಲೇ ಕರೀತಾರೆ. ಅವರು ಎಲ್ಲರ ಹತ್ರ ಇದ್ದಾಗ, ಅವ್ರು ಹೊರಗಡೆ ಇದ್ದಾಗ, ಆರಾಮಾಗಿದ್ದಾಗ ಅವರ ಹಿಂದೆ ಅಲದಾಡುತ್ತಿರುವಂಥ ಇವರೇ ಇವತ್ತು ಅವರ ಬೆನ್ನಿಗೆ ಚೂರಿ ಹಾಕ್ತಾ ಇರುವಂಥದ್ದು. ಇರಲಿ, ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಎಲ್ಲವೂ ನಮ್ಮ ಹತ್ರ ಇದೆ ಅಂದಾಗ ಬಹಳ ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ. ನಮ್ಮದು ಹವಾ ಇದೆ, ನಮ್ಮದು ಬಹಳ ಕ್ರಿಯೇಟಿವಿಟಿ, ಬಹಳ ಇದನ್ನಿದ್ದೀವಿ ಅಂದಾಗ ನಮ್ಮ ಹಿಂದೆ ಬಂದು ನಿಂತ್ಕೊಳ್ಳೋಕ್ಕಾದರೂ ನೋಡ್ತಾ ಇರ್ತಾರೆ. ಹಾಗೆ ನಮ್ಮ ಜೊತೆಗಿರ್ಲಿಕ್ಕಾದರೂ ನೋಡ್ತಾ ಇರ್ತಾರೆ. ಹಂಗೆ ಇವತ್ತು ದರ್ಶನ್ ಸರ್ ಜೊತೆಗೆ ಇರ್ತೀನಿ ಅಂತ ಕಾಡಿ ಬೇಡದವನು ಇವನ ಹತ್ರ ದರ್ಶನ್ ಸರ್ ಹೇಳಿದ್ರಂತೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ, ಶೂಟ್ ಮಾಡ್ಕೊಂಡ್ಬಿಡ್ತೀನಿ ಅಂತೆಲ್ಲ ಹೇಳಿದ್ರಂತೆ. ಇದು ಎಷ್ಟು ಸತ್ಯನೋ ಏನೋ ಇವತ್ತು ನ್ಯಾಯಾಲಯದಲ್ಲಿ ಇದು ಕೂಡ ಒಂದು ವಿಚಾರಣೆ ನಡೆಯುತ್ತೆ. ಇದು ಅವನು ಹೇಳಿದ ಮೇಲೆ ಮುಗೀತು ಅಂತಲ್ಲ, ದರ್ಶನ್ ಸರ್ನು ಕೂಡ ಕೇಳ್ತಾರೆ ಇದು ಸತ್ಯನಾ ಸುಳ್ಳು ಅಂತ. ಬಹುತೇಕ ಅದು ಕೂಡ ಚರ್ಚೆ ನಡೆಯುತ್ತೆ. ನೀವು ಶೂಟ್ ಮಾಡ್ಕೊಳ್ತೀನಿ ಅನ್ನೋದು ಇದು ಸತ್ಯನಾ, ಹಾಗೇನಾ, ಹೀಗೇನಾ ಅಂತ ಎಲ್ಲ ಪ್ರಶ್ನೆಗಳು ಇಲ್ಲಿ ಬರ್ತವೆ. ಆದರೆ ಮೊದಲನೇ ಪಾಯಿಂಟ್ ಏನು ಅಂದರೆ, ಏನು ಈ ವ್ಯವಸ್ಥೆ, ಈ ಫೋಟೋ ಟೀ ಎಲ್ಲಿಂದ ಹೋಯಿತು ದರ್ಶನ್ ಸರ್ ಕೈಗೆ, ಸಿಗರೇಟ್ ಎಲ್ಲಿಂದ ಹೋಯಿತು, ವಿಲ್ಸನ್ ಗಾರ್ಡನ್ ನಾಗನ ಜೊತೆಗೆ ಕುತ್ಕೊಳ್ಳುವಂತಹ ಚೇರ್ಗಳು ಎಲ್ಲಿಂದ ಬಂದವು, ಇದನ್ನೆಲ್ಲರೂ ಸೆಟ್ ಮಾಡಿದ್ಯಾರು, ಮತ್ತು ಇದನ್ನೆಲ್ಲ ಸೆಟ್ ಮಾಡಿ ಫೋಟೋ ತೆಗೆಯೋದಕ್ಕೆ ಕೈಗೆ ಫೋನ್ ಕೊಟ್ಟಿದ್ಯಾರು, ಇದನ್ನ ಹೇಳಿ. ಇದು ಮೊದಲ ಷಡ್ಯಂತ್ರ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಕಣ್ಣಿಗೆ ಗುರುತಿಸ್ಕೊಳ್ಳುತ್ತೆ. ಇದು ದರ್ಶನ್ ಸರ್ ಮೇಲೆ ನಡೀತಾ ಇರುವಂತಹ ಷಡ್ಯಂತ್ರ ಅನ್ನೋದು ಸ್ಪಷ್ಟವಾಗಿ ನಮಗೆ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ವಿಚಾರ ಸಾಕು. ಇನ್ನು ಈ ಫೋಟೋ ತೆಗೆದಿದ್ದು ಇದೇ ಪ್ರದೋಷ್ ಅನ್ನುವಂತಹ ನಿಟ್ಟಿನಲ್ಲಿ ಸಾರ್ವಜನಿಕ ವಲಯದಲ್ಲಿ ಮತ್ತು ದರ್ಶನ್ ಸರ್ ಅಭಿಮಾನಿಗಳು ಇವತ್ತು ಮಾತನಾಡ್ಕೊಳ್ತಾ ಇದ್ದಾರೆ. ಈ ಫೋಟೋ ಕೂಡ ಇವನೇ ತೆಗೆದಿರಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ. ಯಾಕಂದ್ರೆ ಇವತ್ತು ಯಾರೋ ಒಬ್ರು ಹೇಳಿದ್ದಾರೆ ಅನ್ನುವ ಕಾರಣಕ್ಕೆ ಪ್ರದೋಷ್ ಬಂದು ಮಾಪಿ ಸಾಕ್ಷಿ ಆಗ್ತಾ ಇದ್ದಾನೆ ಅನ್ನೋದು ಸತ್ಯ. ಯಾರೋ ಒಬ್ಬರ ಹೇಳಿಕೆಯಿಂದ ನೀನು ಬಚಾವಾಗ್ತೀಯಾ, ಹೀಗೆ ಹೇಳು, ಅಥವಾ ಹಿಂಗೆ ಏನೇನಾಗಿದೆ ಈ ರೀತಿ ಒಂದಿಷ್ಟು ರಿವೀಲ್ ಮಾಡು, ಮಾಪಿ ಸಾಕ್ಷಿ ಆಗುವಂತ ಯಾರೋ ಒಬ್ರು ಸಜೆಸ್ಟ್ ಮಾಡಿದಾಗ ಬಂದು ಪ್ರದೋಷ್ ಈ ರೀತಿ ದರ್ಶನ್ ರವರ ಮೇಲೆ ತಿರುಗಿ ಬೀಳ್ತಾನೆ ಅಂದರೆ, ಆವತ್ತು ಯಾಕೆ ಈ ಫೋಟೋನ ಪ್ರದೋಷ ತೆಗೆದಿರಬಾರ್ದು ಅನ್ನುವಂಥ ಎಲ್ಲೋ ಒಂದು ಕಡೆ ಗೊಂದಲಕ್ಕೆ ಅಭಿಮಾನಿಗಳು ಕೂಡ ಸಿಲುಕಾಕೊಂಡಿದ್ದಾರೆ. ಸೊ ಈ ವಿಚಾರಗಳು ಕೂಡ ಬಹಳಷ್ಟು ಭುಗಿಲು ಹೇಳ್ತಾ ಇರುವಂಥದ್ದು. ಅಷ್ಟೇ ಅಲ್ಲದೆ, ನಿಮಗೆ ಹೇಳಿದ್ನಲ್ಲ ಮಾತಾಡ್ತೀನಿ ಅಂತ, ದರ್ಶನ್ ಸರ್ ಯಾವ ಫಂಕ್ಷನ್ಗೆ ಹೋಗ್ತಾರೋ ಅಲ್ಲಿ ಕಾಡಿ ನಾನೂ ಬರ್ತೀನಿ ಅಂತ ಹೇಳಿ ಹೋಗಿ ಅವ್ರ ಹಿಂದೆ ನಿಂತ್ಕೊಳ್ಳುವಂತಹ ಇವರೆಲ್ಲರೂ ಕೂಡ ಏನಿದಾರಲ್ಲ, ಇವರೆಲ್ಲರೂ ಕೂಡ ಅವ್ರ ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಏನೇನು ಮಾಡಿದ್ರು, ಏನೇನಾಗಿದೆ ಅನ್ನುವಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿವೆ. ಇವರು ಅವ್ರ ಹಿಂದೆ ಅಡ್ಡಾಡ್ತಾ ಇದ್ರು. ಅಭಿಮಾನಿಗಳು ಹೋಗಿ ನೋಡಿ, ನಿಮಗೆ ನಮ್ಮ ಬಾಸು ಪರಿಚಯ ಮಾಡಿಸಿ, ನಮಗೆ ಆ ಫೋಟೋ ಕೊಡಿಸಿ ಅಂತಂದಾಗೆಲ್ಲ ಇವರ ದಬ್ಬಾಳಿಕೆಗಳು, ಇವರ ದೌರ್ಜನ್ಯಗಳು, ಇವರ ಎದೆ ಒಬ್ಬಿಸಿಕೆ ಹೇಗಿರ್ತಿತ್ತು ಅಂದರೆ, ಅದು ಬಹಳ ದೊಡ್ಡ ಮಟ್ಟದಲ್ಲಿ ತಾವೇ ದರ್ಶನ್ ಅನ್ನೋ ಥರ ಫೀಲ್ ಮಾಡ್ಕೊಳ್ತಾ ಇದ್ರು ಇವರು. ಅಷ್ಟು ಇವರಿಗೆ ಒಂದು ಸ್ಥಾನವನ್ನು ಕೊಟ್ಟಿದ್ದು ದರ್ಶನ್ ಸರ್. ಅವ್ರ ಜೊತೆಗಿರುವಂಥದ್ದೇ ಒಂದು ಭಾಗ್ಯ ಇತ್ತು ಅವತ್ತು. ಅಂಥ ಒಂದು ವ್ಯವಸ್ಥೆಯಲ್ಲಿದ್ದು
ಅವ್ರು ಕೊಟ್ಟಿದ್ದನ್ನು ಕುಡಿದು ತಿಂದು ಎಂಜಾಯ್ ಮಾಡಿ ಕಷ್ಟ ಬಂದಾಗ ಅವ್ರ ಕಡೆಯಿಂದ ಸಹಾಯ ಪಡ್ಕೊಂಡಂತ ಇದೇ ವ್ಯಕ್ತಿ ಇವತ್ತು ಅವ್ರ ಬೆನ್ನಿಗೆ ಚೂರಿ ಹಾಕ್ತಾ ಇರೋದು. ಯಾರೋ ಒಬ್ರು ಹೇಳಿದ್ರು ಅಂತ ಹೇಳಿ, ಯಾರೋ ಒಬ್ರು ಹೇಳಿಕೊಟ್ರು ಅಂತ ಹೇಳಿ ಅನ್ನುವಂಥದ್ದು ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ರಾಜ್ಯದಲ್ಲಿ. ಎಲ್ಲ ಒಂದು ಕಡೆ ನನಗನ್ನಿಸ್ತಾ ಇದೆ, ಇದು ಷಡ್ಯಂತ್ರನಾ ಅಂಥೇಳಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಮೊದಲನೇ ಷಡ್ಯಂತ್ರ ಫೋಟೋ ತೆಗೆದಿದ್ದು. ಟೀ ಯಾರು ಕೊಟ್ಟರು, ಕಪ್ ಯಾರು ಕೊಟ್ಟರು, ಈ ಟೀ ಮತ್ತು ಸಿಗರೇಟ್ ಮತ್ತು ಆ ಕೂತ್ಕೊಳ್ಳೋಕೆ ಚೇರು ಅವರೆಲ್ಲ ಬಂದಿರೋದು ಎಲ್ಲಿಂದ? ಮತ್ತು ಆ ಫೋಟೋ ಹೇಗೆ ತಕ್ಕೊಂಡ್ರು? ಆ ಫೋಟೋ ತೆಗೆದಿರೋ ಪುಣ್ಯಾತ್ಮ ಯಾರು? ಫೋನ್ ಅಂತೂ ಜೈಲಲ್ಲಿ ಕೊಡಲ್ಲ ಅಂತ ಹೇಳ್ತಾರೆ. ಮತ್ತು ಆ ಜೈಲಿಗೆ ಫೋಟೋ ತೆಗಿಯೋಕ್ಕೆ ಫೋನ್ ಹೆಂಗೋಯ್ತು? ಅಲ್ಲಿ ಯಾರಿದ್ರು? ಅದು ಕೂಡ ಇಂಪಾರ್ಟೆಂಟ್ ಆಗತ್ತಲ್ವಾ? ನಾಗ, ವಿಲ್ಸನ್ ಗಾರ್ಡನ್ ನಾಗ, ದರ್ಶನ್ ಸರ್ರು, ಇನ್ನೊಬ್ಬ ಇದ್ದರು ಪ್ರದೋಷ್ ಫೋಟೋದಲ್ಲಿ ಕಾಣಿಸಿಲ್ಲ, ಪ್ರದೋಷ್ ಫೋಟೋದಿಂದ ಹೊರಗಡೆ ಇದ್ದರು. ಮತ್ತು ಫೋಟೋ ಯಾರು ತೆಗೆದ್ರು? ಇದು ಕೂಡ ದರ್ಶನ್ ಸರ್ ಅಭಿಮಾನಿಗಳ ತಲೆಯಲ್ಲಿ ಒಂಥರ ಚಿಟ್ಟಿಡಿದು ಹೋಗಿದೆ. ಇವನೇನ ಎಲ್ಲ ಷಡ್ಯಂತ್ರಗಳಲ್ಲೂ ಈತ ಷಡ್ಯಂತ್ರಗಳನ್ನೇ ಎಸಗ್ತಾ ಬಂದ, ಕೊನೆಗೆ 2 ವರ್ಷದ ನಂತರ ಈ ಥರ ಉಲ್ಟಾ ಹಾರ್ತಿದ್ದಾನೆ ಅಂದರೆ ಮೊದಲನೆಯಿಂದನೂ ಇದೇ ಥರ ಮನಸ್ಥಿತಿಯಲ್ಲಿ ಇದ್ನ ಪ್ರದೋಷ್ ಅಂಥೇಳಿ ಅಭಿಮಾನಿಗಳ ಆಕ್ರೋಶ ಇವತ್ತು ಮುಗಿಲು ಮುಟ್ಟಿದೆ. ಇವತ್ತು ನಡೀತಾ ಇರೋದು ವ್ಯವಸ್ಥೆ ಇದೆ. ಇವತ್ತು ದರ್ಶನ್ ಸರ್ ಅವರ ಈ ಮಾಪಿ ಸಾಕ್ಷಿಗಳ ವಿಚಾರಣೆ ಇದೆ. ಆಗಸ್ಟ್ 10 ಇವತ್ತು ಮಾಪಿ ಸಾಕ್ಷಿಗಳ ವಿಚಾರಣೆ ಇದೆ. ಇವತ್ತು ಏನೇನು ನಡೆಯುತ್ತೆ ವಿಚಾರಣೆ ಮತ್ತು ಕೋರ್ಟ್ ಯಾವ ರೀತಿಯಾದಂತಹ ನಿರ್ಧಾರ ತಗೊಳುತ್ತೆ ಅನ್ನೋದನ್ನು ಮತ್ತಷ್ಟು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.